ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ತೊಗರಿ ಕಣ ಮಾಡ್ಲತ್ತೀವಿ ನೋಡ್ರಿ. ತೊಗರಿ ರಾಶಿ ಮಾಡ್ಬೇಕಿತ್ತಪ್ಪ ಅಂತಂದ್ರ ಈ ತರ ನಾವು ಕೊಯ್ಲ್ಗಳೆಲ್ಲ ಕಡಿಬೇಕು. ಕೊಯ್ಲ್ಗಳೆಲ್ಲ ಕಡ್ದು ತಾಡ್ಪತ್ರಿ ಎಲ್ಲಾ ಹಾಸಿ ಚೆನ್ನಾಗಿ ನೀಟಾಗಿ ಕಳ ಮಾಡಿಕೇಸಿ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕಂತಂದ್ರ ಎಲ್ಲಾ ವರಿಗಳು ಕಟ್ಟಿರ್ತೀವಿ ನೋಡ್ರಿ. ಅವೆಲ್ಲಾ ವರಿಗಳು ತಂದು ಜೋಡಿಸಿ ಇದ್ರ ಮ್ಯಾಲ ಕಟ್ಟಾಕಿ ಆಮೇಲೆ ಮಿಷಿನ್ ಹಾಕೋದ್ರಿ. ಹಿಂದಕ್ಕೆಲ್ಲ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಎಲ್ಲಾ ಈ ತರ ಕಳ ಮಾಡಿಕೇಸಿ ಚಂದ ಬಡಿತಿದ್ರಿ, ಬಡದಕೇಸಿ ರಾಶಿ ಮಾಡ್ತಿದ್ರು. ಆದ್ರೆ ಇವಾಗ ಟೆಕ್ನಾಲಜಿ ಬಂದ್ಬಿಟ್ಟವ್ರಿ. ಟೆಕ್ನಾಲಜಿ ಬಂದ್ಮೇಲೆ ಏನಿಲ್ಲ, 4-5 ದಿನ ಮಾಡೋ ಕೆಲ್ಸದಾಗ ಒಂದೇ ದಿನಕ್ಕೆ ರಾಶಿ ಮಾಡ್ಕೊಂಡ್ ಮನ್ಯಾಗ ಇದ್ಬಿಡೋದು ಆರಾಮಾಗಿ. ನೋಡ್ರಿ ನಮ್ ತಮ್ಮ ಹಸು ಆಗ್ಲತ್ತಿತ್ತು, ಊಟನೇ ಮಾಡ್ಬಿಡತ್ತ ನೋಡ್ರಿ ಕಳ ಕಡ್ದ ಕೇಸಿ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮುಂಜಾನೆ ಡೆಲ್ಲಿಗೆ ಹೊಂಟಿವಪ್ಪ ಅಂತಂದ್ರ ನಿನ್ನೆ ಕೊಯ್ಲೆಲ್ಲ ಕಡ್ದಿ ನೋಡ್ರಿ. ಮತ್ತ ತಾಡ್ಪತ್ರಿ ಹಾಸ್ಲಕ್ ಹೊಂಟಿ ನೋಡ್ರಿ. ಮುಂಜಾನೆ ಸೀದಾ ತಾಡ್ಪತ್ರಿ ಗಿಟ್ಪತ್ರಿ ಎಲ್ಲಾ ಹಾಸ್ಕೇಸಿ ವರಿ ಬರ್ಲಕತ್ತಿ ನೋಡ್ರಿ. ಮುಂಜಾನೆ ಬಂದಿವ್ರಿ, ವರಿ ಎಲ್ಲಾ ಒತ್ತ ಹಾಕ್ಲತ್ತಿ ನೋಡ್ರಿ. ನಾವ್ ರೈತರದ ಎಷ್ಟು ಕಷ್ಟ ಇರ್ತದಪ್ಪ ಅಂತಂದ್ರ ನೋಡ್ರಿ. ಸುಮ್ನೆ ರೈತರ ಬೆಳೆದಂತ ಬೆಳೆಗಳನ್ನ ಬೆಲೆ ಹೆಚ್ಚು ಮಾಡ್ಬೇಕಂತ ಹೇಳ್ತೀವಿ. ಯಾಕಪ್ಪ ಅಂತಂದ್ರ ನಮ್ ಪ್ರತಿ ದಿನ ಪ್ರತಿ ಕ್ಷಣ ಕಷ್ಟಪಟ್ಟಿರ್ತಾರ್ರಿ ರೈತ ಹೊಲ್ದಾಗ. ಅದ್ರ ಸಲುವಾಗಿ ನಾವು ಅದ್ ಕಷ್ಟನ ಬೆಳೆದಂತ ಬೆಳೆಗಳಿಗೆ ನಾವು ಇಷ್ಟು ಕಷ್ಟಪಟ್ರ ನಮಗ್ ಬೆಲೆ ಸಿಗಲಾಗ್ಯದ ಅಂತ ಹೇಳ್ಕೇಸಿ ರೈತ ರೋಡಿಗೆ ಬಿದ್ದರ್ನ ಈ ಯಾವುದೇ ಒಂದು ಸರ್ಕಾರ ಆಗ್ಲಿ ಯಾವುದೇ ಒಂದು ರಾಜಕಾರಣಿಗಳಾಗ್ಲಿ ಬೆಲೆ ಹೆಚ್ಚು ಮಾಡಕ್ ತಯಾರಾಗ್ಲತ್ತಿಲ್ಲ. ಇದೇ 8,000 ಬೆಲೆ ಅಂತಾರ್ರಿ ತೊಗರಿಗೆ. 8,000 ಯಾವ್ದಕ್ಕ ಸರಿ ಬಿಡಲ್ರಿ. ಬಂದು ನೀವು ಪ್ರತಿ ಒಂದ್ ಎಕರೆಕ ಲೆಕ್ಕ ಮಾಡಿ ನೋಡ್ರಿ ಎಷ್ಟು ಹೋಗ್ತದೆ ಅಂತ ಹೇಳಿ. 8,000 ಅಲ್ಲ, ಮಿನಿಮಮ್ 14,000-15,000 ಬೇಕ್ರಿ ಎಕರೆಕ್. ನಾವು ಬಿತ್ತಬೇಕು, ಮಾಡಬೇಕು, ಎಣ್ಣೆ ಹೊಡಿಬೇಕು, ಗಳೆ ಹೊಡಿಬೇಕು, ಅದು ಹೊಡಿಬೇಕಪ್ಪ ಅಂತಂದ್ರ ಆಯ್ತ್ರಿ. ನಮ್ಮಂತ ಸಣ್ಣ ರೈತರು ಹೇಳಿದ್ರೆ ಯಾರು ಕೇಳಂಗಿಲ್ಲ, ಏನ್ ಮಾಡಂಗಿಲ್ಲ. ಒಂದಲ್ಲ ಒಂದಿನ ನಮ್ ಕೂಗು ಅವ್ರಿಗೆ ಅರ್ಥ ಆಗ್ತದ. ರೈತರದ ಮೇಲ್ಗೈ ನಡೀತದ ಅಂತ ಹೇಳ್ತಾ ಇವತ್ತ ವರಿ ಎಲ್ಲ ಹಾಕೊಂಡಿ ನೋಡ್ರಿ. ಹಸು ಹೊಲತ್ತಿತ್ತ, ಅದಕ್ಕೆ ನಾಷ್ಟ ಮಾಡ್ಲತ್ತೀವಿ. ಬರ್ರಿ ನಾಷ್ಟ ಮಾಡಮ್ರಿ. ಉಪ್ಪಿಟ್ಟು ಮತ್ತೆ ಮೊಸರು ಊಟ ಮಾಡಕತ್ತೀವಿ ನೋಡ್ರಿ. ಹೊಲ್ದಾಗ ಟೇಸ್ಟ್ ಮಾತ್ರ ಬೆಂಕಿ ಇರ್ತದ ನೋಡ್ರಿ. ಬರ್ರಿ, ಯಾರು ಬಿಟ್ಟು ಯಾರಿಗೆ ಇಷ್ಟ ಬರ್ರಿ ತಿನ್ನಮ್ರಿ. ನಾಷ್ಟ ಇಷ್ಟ ಎಲ್ಲ ಶಿಸ್ತಾಗ ಮಾಡಿದ ನೋಡ್ರಿಪ್ಪ. ನಾಷ್ಟ ಮಾಡಿದ್ಮೇಲೆ ಒಟ್ಟು ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ನೋಡ್ರಿ. ನಾಷ್ಟ ಮಾಡಿದ್ಮೇಲೆ ಊಟ ಮಾಡಿದ್ಮೇಲೆ ಅಲ್ಲ ಅನಿಸ್ತದ ಜೀವ. ಅಂದ್ರೆ ಮಾಡ್ಬೇಕಂತ ನೋಡ್ರಿ ಅಲ್ಲಿ ಹಂಗ ಹೆಂಗ ಮಾಡ್ಕತ್ತ ಮೂವರೇ ವರಿ ಹಾಕಿ ಬಿಟ್ಟ ನೋಡ್ರಿ. ಇವ್ರು ಬಂದರಂತ ಕೇಸ್ ಬಾರಿ ಸಹಾಯ ಆಗ್ಬಿಟ್ಟ ನೋಡ್ರಿ ಮಿಷಿನ್ದವ್ರು. ಈ ಮಿಷಿನ್ ಇಂದಾನೆ 4 ಮಂದಿ 5 ಮಂದಿ ಇದ್ ಬಿಡ್ತಾರ. ವರಿ ಎಲ್ಲ ನಾ ಕಟ್ಟಾಕ್ಬೇಕ್ರಿ. ಎಲ್ಲ ಅವ್ರೇ ಹಾಕೊಂಡ್ಬಿಡ್ತಾರ. ಸುಮ್ಮನೆ ಏನಿಲ್ಲ, ದಾಣಿ ಗಿಣಿ ಹೇಳ್ಕೊತ ಚೀಲಗೆಲ್ಲ ಹೊಲಕತ ಇರೋದು ಅಷ್ಟೇ ನೋಡ್ರಿ ಕೆಲಸ. ಪರಿಶ್ರಮ ಇವತ್ತು ಕೊನೆ ಆಗ್ಬಿಡ್ತದ. ಜೈ ರೈತ ಅನ್ಕತ ಗಿಮ್ಮನ ಮಿಷಿನ್ ಹಾಕ್ಬಿಡ್ತೀವಿ. ಹಿಂಗೆ ಹೊಡಿಬೇಕಲ್ಲ. ಆಯ್ತು ನೋಡಿ. ಚಾಲು ಕರ ಭಯ್ಯ ಜಲ್ದಿ. ಜೈ ರೈತ ಅನ್ಕದ ಮಿಷನ್ ಚಾಲು ಮಾಡಿಬಿಡ್ತೀವಿ ಈಗ. ನಾವು ಗೆಮ್ಮನ ಒಂದ್ ವರಿ ತಾಸ್ನಾಗ ಕಲಾಸೆ ಮಾಡಿಬಿಟ್ರ ನೋಡ್ರಿ ಎಲ್ಲ ವರಿಗಳು. 4 ಎಕರೆ ಹೊಲ್ದಾಗ ಒಂದ್ ವರಿ ತಾಸ್ನಾಗ ಕಲಾಸ್ ಮಾಡಿಬಿಟ್ರಿ. ತಾರೀಕ್ ಮಾಡೋ ಕೊಡ್ರಿ ಇವ್ರಿಗಂತ. ನಾವಂತರು ಬುಟ್ಟಿ ದಾಣಿ ಹಿಡ್ಕೊತ ಚೀಲ ತುಂಬ್ಕೋತಾರ ಒತ್ತೋಯ್ತ್ರಿ ನಾವ್ನ. ಆಯ್ತು ನೋಡ್ರಿ ಎಲ್ಲ ರಾಶಿ ಗೀಸಿ ಕುಂತ ನೋಡ್ರಿ. ಪ್ಯಾಕೆಟ್ ಅವ ಹೇಳ್ರಿ. ಯಾರಿಗೆ ಇಷ್ಟ ಕಮೆಂಟ್ ಮಾಡ್ರಿ, ಫಾಲೋ ಮಾಡ್ರಿ. ಎಲ್ಲಾ ರಾಶಿ ಆದ್ಮೇಲೆ ಐಗೋಳ್ ಮುತ್ಯ ಬಂದಿನ್ರಿ. ಐಗೋಳ್ ಮುತ್ಯಾಗ ಎಲ್ಲಾ ದಾನ ಗೀನ ಮಾಡ್ಕೇಸಿ ಕಾಲ್ಗಿಲೆಲ್ಲ ಶಿಸ್ತ್ನಾಗ ಸಣ್ಣ ಮಾಡಿದೆ ನೋಡ್ರಿ. ಮುಂದಿನ ವರ್ಷನು ಈ ತರ ಲಾಸ್ ಆಗ್ಬಿಡೋದು, ಚೆನ್ನಾಗಿ ಬೆಳಿಬೇಕಂತ ಹೇಳ್ಕೇಸಿ ಎಲ್ಲರಿಗೆ ದಾನ ಮಾಡ್ತಾ ನೋಡ್ರಿ. ನಾ ಎಲ್ಲಾ ರೈತರಿಗೆ ಹೇಳ್ತಿದೀನಿ, ಯಾರೇ ರೈತರಾಗ ನೋಡ್ರಿ ಹೊಲ್ದಾಗ ಲಾಸ್ ಆದಂತಂದ್ರ ಲಾಸ್ ಆಗ್ಯದ ಅಂತ ತಿಳ್ಕೊಲ್ಲ, ಲಾಭ ಆದಂದ್ರ ಲಾಭ ಆಗ್ಯದ ಅಂತ ತಿಳ್ಕೊಲ್ಲ. ಒಟ್ಟಾರೆ ರೈತನಂತ ಒಂದು ತಾಳ್ಮೆ, ಶಕ್ತಿ, ಬಂಡ ಧೈರ್ಯ ಯಾರಿಗೂ ಕೂಡ ಬರಲ್ಲ ನೋಡ್ರಿ. ಆ ರೈತ ನೀಗ್ ಮಾತ್ರ ನಾವು ಮೆಚ್ಚಲೇಬೇಕಾಗ್ತದ ನೋಡ್ರಿ. ಹೊಲ್ದಾಗ ಲಾಸ್ ಆದ್ರೂ ದಾನ ಮಾಡ್ತಾನ, ಲಾಭ ಆದ್ರೂ ದಾನ ಮಾಡ್ತಾನ. ಅಂತಹ ಒಂದು ಒಳ್ಳೆಯ ಒಂದು ಸ್ವಭಾವದವನು ಯಾರು ಇರ್ತಾರಪ್ಪ ಅಂತಂದ್ರ ಅದ ರೈತ ಮಾತ್ರ. ರೈತನಿಗೆ ಸುಮ್ನೆ ದೇಶದ ಬೆನ್ನೆಲುಬು ಅಂತ ಹೇಳಲ್ಲ ನೋಡ್ರಿ. ಅದಕ್ಕಾಗಿ ನಾನು ಒಬ್ಬ ಸಣ್ಣ ರೈತನಾಗಿ ರೈತನ ಬಗ್ಗೆ ತಿಳ್ಕೊಂಡ್ ಮಾತಾಡ್ಲತ್ತೀನ್ರಿ. ನನ್ನ ಬಗ್ಗೆ ನಾನು ಹೇಳ್ಕೊಲಿತ್ತ ಅಂತ ನೋಡ್ರಿ. ರಾಶಿ ಆಯ್ತು, ಜಸ್ಟ್ ಒಂದ್ ಫೋನ್ ಮಾಡಿದೆ ನಮ್ ದೋಸ್ತಗೆ ಟ್ರ್ಯಾಕ್ಟರ್ ತಗೊಂಬಂತೇಳಿ ತಂದ್ಬಿಟ್ಟು ನೋಡ್ರಿ. ನೋಡ್ರಿ ಫೈನಲಿ ರಾಶಿ ಕಂಪ್ಲೀಟ್ ಆಯ್ತು. ಇವಾಗ ಹೊಂಟೆ ನೋಡ್ರಿ ಮುಂಜಾನೆ
6:30 ಬಂದವ್ರು ಇವಾಗ ಹೋಲತ್ತೀವಿ ಮನೆಗೆ. ಆಯ್ತು ಚೀಲಗಿಲ್ಲ ತುಂಬ್ಕೊಂಡು ಹೋಗ್ತೀವಿ. ಚೀಲಗಿಲ್ಲ ತುಂಬ್ಕೊಂಡ ಮೇಲೆ ಮನೆಗೆ ಹೋಗಿ ಹಚ್ಚಿಬಿಡ್ತೀರಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೇನೆ ರೀ. ಹೆಂಗೆ ಅನ್ಸುತ್ತೋ ಹೆಂಗಿಲ್ಲ ಅಂತೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ಆ ಹೇಳಲ್ಲ ಬಾ ಹೇಳಲ್ಲ ಹೆಂಗ ಜೈ ರೈತ.